ಕೆ ಶಿವಕುಮಾರ್ ಇದೇ ಫಸ್ಟ್ ಬಾರಿ ಸರ್ ಪವರ್ ಶೇರಿಂಗ್ ಬಗ್ಗೆ ಒಂದಷ್ಟು ಕ್ಲಾರಿಟಿ ಕೊಟ್ಟಿದ್ದಾರೆ ಸರ್. ಸಿಎಂ ನಾವು ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ, ಹೈಕಮಾಂಡ್ ಮುಂದೆ ಮಾತಾಡ್ಕೊಂಡಿದ್ವಿ ಅಂತ ನಿನ್ನೆ ಕ್ಲಾರಿಟಿಯಾಗಿ ಹೇಳಿದ್ದಾರೆ. ಇಷ್ಟು ದಿನ DCM ಅವರು ಆ ಥರ ಎಲ್ಲೂ ಕೂಡ ಮಾತಾಡಿದ್ದಿಲ್ಲ, ಈ ಬಾರಿ ಬಹಿರಂಗವಾಗಿ ಹೇಳಿದ್ದಾರೆ ಸರ್. ಸಿದ್ದರಾಮಯ್ಯ ನಾವೆಲ್ಲ ಹೇಳಿರೋದು ಡಿ ಕೆ ಶಿವಕುಮಾರ್ ಅವರು, ಕೇಳಬೇಕಾಗಿರೋದು ಅವ್ರನ್ನ. ನನ್ನನ್ನ ಕೇಳಿದ್ರೆ ಏನು ಹೇಳಿಲ್ಲ, ನನ್ನನ್ನು ಕೇಳಿದ್ದೆಲ್ಲ ಉತ್ತರ ಹೇಳಿದ್ರು. ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಯಾರು ನೋಡ್ರಿ, ನಾವು ಯಾವತ್ತೂ ಕೂಡ ನಮ್ಮ ಪಕ್ಷ ಡೆಲ್ಲಿಗೆ ಹೋದ್ರೆ ನಮ್ಮ ಹೈಕಮಾಂಡ್ ನಮ್ಮ ಅವಕಾಶ ಸಿಕ್ತಾಗೆಲ್ಲ ಭೇಟಿ ಮಾಡ್ತಾನೆ ಇರ್ತೀವಿ. ಕೆಲವು ವಿಚಾರಗಳನ್ನ ಚರ್ಚೆ ಮಾಡ್ತಾನೆ. ಅದು ಒಂದು ಸಂಬಂಧ ಬಾಂಧವ್ಯಕ್ಕೋಸ್ಕರ ನಾವು ಪ್ರತಿ ಸಂದರ್ಭದಲ್ಲೂ ಭೇಟಿ ಮಾಡುವಂಥದ್ದು. ಪಕ್ಷದ ವಿಚಾರ ಇರ್ತದೆ, ಕ್ಷೇತ್ರದ ವಿಚಾರ ಇರ್ತದೆ, ಬೇರೆ ಬೇರೆ ವಿಚಾರಗಳಿರ್ತದೆ. ಹಾಗಾಗಿ ಅದಕ್ಕೆ ಅರ್ಥ ಇಲ್ಲ. ಕೆಲವರು ಬೇರೆ ಟೈಮ್ ಕೆಲಸಕ್ಕೋಸ್ಕರ ಮಾತ್ರ ಹೋಗ್ತಾರೆ, ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಗುರಿ ಉದ್ದೇಶಗಳನ್ನ ಇಟ್ಕೊಂಡು ಹೋಗ್ತಾರೆ. ಶಿವಕುಮಾರ್ ಅವರು ಆ ಕ್ಯಾರೆಕ್ಟರ್ ಅಲ್ಲಿ ಇಲ್ಲ. ಸಿಎಂ ಪರವಾಗಿರೋ ಕೆಲವು ಶಾಸಕರು 25 ಜನ ಫಾರಿನ್ ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ. ಫೆಬ್ರವರಿ 16 ಹೋಗಿ 10 ದಿನ ವಿದೇಶದಲ್ಲಿ ಸಮಯ ಕಳೆದಿದ್ದಾರೆ. ರಾಜಕೀಯ ಕಾರಣಕ್ಕೋಸ್ಕರ ಈ ಫಾರಿನ್ ಪ್ರವಾಸ ಅಂತ ಅದು ಗೊತ್ತಿಲ್ಲ. ಯಾರು ಹೋಗ್ತಾ ಇದ್ದಾರೆ ನೀವು ಅವ್ರನ್ನ ಕೇಳಬೇಕು, ಆರ್ಗನೈಸ್ ಮಾಡಿರೋರನ್ನ ಕೇಳಬೇಕು. ಡಿ ಕೆ ಶಿವಕುಮಾರ್ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ಅಷ್ಟು ಮಾತ್ರ ನಾನು ಸ್ಪಷ್ಟಪಡಿಸ್ತೀನಿ. ನೀವೆಲ್ಲ ಕರ್ಕೊಂಡೋಗಿ ಅಂದ್ರೆ ಹೋಯ್ತಾರೆ, ನಿಮ್ಮನ್ನು ಕರ್ಕೊಂಡೋಗಿ ಅಂತ. ನೀವು ಮುಂಚೆ ಇರ್ತೀರಾ, ಆಮೇಲೆ ಅವ್ರು ಇರ್ತಾರೆ. ಶಿವಮೊಗ್ಗದಲ್ಲಿ ಬಿಜೆಪಿ ಮುಖಂಡರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಕೊಟ್ಟವರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಕೊಟ್ಟಿದ್ದಾರೆ. ಯಾರಿಗೆ? ಬಿಜೆಪಿ ಮುಖಂಡ ಭೂಕಾಂತ್ ಅಂತ. ಶಿವಮೊಗ್ಗ ಬಿಜೆಪಿ ಬಿಜೆಪಿ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯೆ ಅಂತವರಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ರಾಜ್ಯ ಸಚಿವ ಸ್ಥಾನಮಾನ ಕೊಡ್ತಾರೆ ಅಂತ ಹೇಗೆ? ಕಾಂಗ್ರೆಸ್ ಎಲ್ಲರನ್ನೂ ಗೌರವಿಸ್ತದೆ ಅಂತ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಭಾವನೆ ಇರೋದ್ರಿಂದ ಮಾಡಿರ್ಬೋದು, ತಪ್ಪೇನಿಲ್ಲ. ಹಿಂಗಲ್ಲಪ್ಪ, ಸ್ವಲ್ಪ ಏತಿಂಗ್ ಕೇಳಿಲಿ. ಈಗ ನಮ್ಮ ಸರ್ಕಾರ ಎಲ್ಲರನ್ನೂ ಜೊತೆಲಿ ತಗೊಂಡು ಹೋಗ್ಬೇಕಲ್ಲ, ಹಾಗಾಗಿ ಕೊಟ್ಟಿರ್ಬೋದು, ಅದರಲ್ಲೇನು ತಪ್ಪೇನಿಲ್ಲ. ಕರೆಕ್ಟ್ ಅಣ್ಣ. ಈಗ ಸಪ್ಪೇತಿಂಗ್ ಹೇಳಿಲಿ, ನಮ್ದು ಸರ್ವಧರ್ಮ ಪಾಲಿಸಿ ಅಲ್ಲಪ್ಪ. ನಮ್ದು ಸರ್ವಧರ್ಮ ಸರ್ವಪಕ್ಷ ಎಲ್ಲರೂ ಇರ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಬಿಜೆಪಿಯವರು ಇದ್ದಾರೆ, ದಳದವರು ಇದ್ದಾರೆ, BSP ಅವರು ಇದ್ದಾರೆ, BJP ಅವರು ಇದ್ದಾರೆ, ಎಲ್ಲಾ ಪಾರ್ಟಿಯವರು, ಜನತಾ ಪಕ್ಷದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರನ್ನೂ ನಾವು ಜೊತೆಲಿ ತಗೊಂಡೋಗೋದೇ ನಮ್ಮ ಗುರಿ. ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ನಮ್ಮಲ್ಲಿ, ಅವ್ರಿಗೆ ಫಸ್ಟ್ ಪ್ರಿಯಾರಿಟಿನೇ ನಮ್ಗೆ. ಅವ್ರಿಗೆ ಕಾಂಗ್ರೆಸ್ಸಿಗೆ ನೆಕ್ಸ್ಟ್, ಹೊರಗಡೆಯಿಂದ ಬಂದವರಿಗೆ ಫಸ್ಟ್. ಅತಿಥಿಗಳನ್ನ ಗೌರವಿಸೋದೇ ಕಾಂಗ್ರೆಸ್ ಪಕ್ಷದ ಗುರಿ.